नमो तस्सा भगवतो अरहतो सम्मा सम्बुद्धस्सा नमो तस्सा भगवतो अरहतो सम्मा सम्बुद्धस्सा नमो तस्सा भगवतो अरहतो सम्मा सम्बुद्धस्सा ಬುದ್ಧ ಪೂರ್ಣಿಮೆಯ ಅಂಗವಾಗಿ 2564ನೆಯ ಹುಟ್ಟುಹಬ್ಬದ ಅಂಗವಾಗಿ ಸಮಸ್ತ ನಾಡಿನ ಜನತೆಗೆ ಬುದ್ಧ ಪೂರ್ಣಿಮೆಯ ಶುಭಾಶಯಗಳ ಮಂಗಳವನ್ನು ಕೋರುತ್ತಾ, ವಿಶೇಷವಾಗಿ ಈ ಬುದ್ಧ ಪೂರ್ಣಿಮೆ ಬಹಳಷ್ಟು ಎಲ್ಲರಿಗೂ ಸಂತೋಷ ತರ್ತಕ್ಕಂಥದ್ದಾಗಿದೆ. ಯಾಕೆ ಈ ಪೂರ್ಣಿಮೆಗಳನ್ನು ಆಚರಣೆ ಮಾಡಬೇಕು, ಇದರ ಮಹತ್ವಗಳೇನು ಅಂದರೆ, ನಮ್ಮನ್ನು ನಾವು ಪರಿಶುದ್ಧ ಮಾಡಿಟ್ಟುಕೊಳ್ಳುವ ಸಲುವಾಗಿ, ನಮ್ಮ ಮನಸ್ಸು ಪರಿಶುದ್ಧವಾಗಿ ಇಟ್ಟುಕೊಳ್ಳುವ ಸಲುವಾಗಿ, ಶೀಲವನ್ನು ಪಾಲಿಸುವ ಸಲುವಾಗಿ, ದೃಷ್ಟಿ ವಿಶುದ್ಧಿ, ಜ್ಞಾನ ವಿಶುದ್ಧಿ, ಶೀಲ ವಿಶುದ್ಧಿ, ವಾಚ ವಿಶುದ್ಧಿ, ಮನವಿಶುದ್ಧಿ ಇವೆಲ್ಲವನ್ನು ಶುದ್ಧೀಕರಿಸಲುವಾಗಿ ಈ ಬುದ್ಧ ಪೂರ್ಣಿಮೆಯ ಆಚರಣೆ ಮಾಡಲಿಕ್ಕೆ ಬಹಳ ಒಂದು ಮಹತ್ವಪೂರ್ಣ ಪಡೆದುಕೊಂಡಿರ್ತಕ್ಕಂಥದ್ದು. ಒಂದು ವರ್ಷದಲ್ಲಿ ಸುಮಾರು 12 ಪೂರ್ಣಿಮೆಗಳು ಬರ್ತವೆ. ಪ್ರತಿಯೊಂದು ಪೂರ್ಣಿಮೆಯು ಅದರದ್ದೇ ವಿಶೇಷವಾಗಿರ್ತಕ್ಕಂಥ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಇವತ್ತಿನ ಈ ಬುದ್ಧ ಪೂರ್ಣಿಮೆ, ಶುದ್ಧ ಪೂರ್ಣಿಮೆ ಯಾಕಂತಕ್ಕಂಥ ಇಡೀ ಲೋಕಕ್ಕೆ ಬೆಳಕು ಬಂದಿರತಕ್ಕಂಥ, ಬೆಳಕು ಪಟ್ಟಿರ್ತಕ್ಕಂಥ ದಿನ, ಆ ಭಗವಾನ್ ಬುದ್ಧರು ಜ್ಞಾನ ಕೊಡ್ತಕ್ಕಂಥ ದಿನ. ಹೀಗಾಗಿ ಎಲ್ಲರಿಗೂ ಕೂಡ ನಮ್ಮೆಲ್ಲರ ಮನಸ್ಸು ಎಲ್ಲೂ ಕೂಡ ಶುದ್ಧ ನಿರ್ಮಲ ಆಗಲಿ ಸಂದರ್ಭದಲ್ಲಿ ಈ ಬುದ್ಧ ಪೂರ್ಣಿಮೆ ಅಂಗವಾಗಿ ಎಲ್ಲರಿಗೆ ಶುಭ ಕೋರಿ, ಮಂಗಳವನ್ನು ಕೋರಿ ತಮ್ಮೆಲ್ಲರಿಗೂ ಶುಭ ಕಾಮನೆ ಮಾಡುತ್ತೇವೆ. ಎಲ್ಲರಿಗೂ ಮಂಗಳವಾಗಲಿ, ಎಲ್ಲರೂ ನಿರೋಗಿಯಾಗಲಿ, ಎಲ್ಲರಿಗೂ ವೈರಮುಕ್ತವಾಗಲಿ, ಶೋಕಮುಕ್ತ, ದುಃಖ ಮುಕ್ತವಾಗಲಿ, ಎಲ್ಲರೂ ಸಂತೋಷವಾಗಲಿ ಅಂತೇಳಿ ಹಾರೈಸಿ ಈ ಒಂದು ವಾಣಿ ವಿರಾಮ ಕೊಡ್ತೇವೆ. ಎಲ್ಲರಿಗೂ ಮಂಗಳವಾಗಲಿ. ನಮೋ ಬುದ್ಧಾಯ. ಜೈ ಭೀಮ್, ಜೈ ಗುರುದ್ವಾರ.